ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಹೊಸ್ದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಗೂಬೆ ಎನ್ನುವಂಥದ್ದು ಒಂದು ಮನೆಯೊಳಗೆ ಬಂದರೆ ಏನು ಫಲ, ಮನೆಯ ಮೇಲೆ ಕುಳಿತರೆ ಏನು ಫಲ, ನಾವು ಎಲ್ಲಿಗಾದರೂ ಹೋಗುವಾಗ ಎದುರಿಗೆ ಬಂದರೆ ಒಳ್ಳೆಯದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಈ ಒಂದು ಗೂಬೆ ಎನ್ನುವಂಥದ್ದು ಒಂದು ಲಕ್ಷ್ಮಿಯ ವಾಹನ ಎಂದು ಕರೀತಾರೆ. ಈ ಒಂದು ಗೂಬೆ ಮನೆಯೊಳಗೆ ಏನಾದರೂ ಪ್ರವೇಶ ಮಾಡಿದರೆ ಅಪ್ಪಿತಪ್ಪಿ ನಮ್ಮ ಅವು ಸಾಮಾನ್ಯವಾಗಿ ಬರೋದಿಲ್ಲ. ಅಕಸ್ಮಾತಾಗಿ ಏನಾದರೂ ನಮ್ಮ ಮನೆಯ ಒಳಗಡೆ ಬಂದರೆ ಒಂದು ಅಶುಭ ಫಲ ಅಂತಲೇ ತಿಳಿಬೇಕಾಗುತ್ತದೆ. ಗೂಬೆಯನ್ನು ಒಂದು ರಾತ್ರಿಯ ರಾಜ ಅಂತಲೇ ಕರೀತಾರೆ. ರಾತ್ರಿ ಟೈಮೇ ಈ ಗೂಬೆ ಸಂಚಾರ ಮಾಡುವುದು. ನಾವೇನಾದರೂ ಒಂದು ಬಿಳಿ ಗೂಬೆಯನ್ನು ನೋಡಿದರೆ ಅದು ಅತ್ಯಂತ ಶುಭ. ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತದೆ. ನಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಏನಾದರೂ ಇದ್ದರೆ ಅದು ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ಬಿಳಿ ಗೂಬೆಯನ್ನು ನಾವು ನೋಡಿದರೆ, ಅದು ಬಿಳಿ ಗೂಬೆನೂ ಅಷ್ಟೇ ಒಂದು ಮನೆಯೊಳಗೆ ಪ್ರವೇಶ ಮಾಡಿದರೆ ಆರ್ಥಿಕ ಪರಿಸ್ಥಿತಿ ಪ್ರಗತಿ ಅಂತ ಆಗುತ್ತದೆ. ನಮ್ಮ ಮನೆಗೆ ಒಂದು ಶುಭ ಫಲ ಅಂತಂದು ಹೇಳ್ಬಿಟ್ಟು ನಾವು ಪರಿಗಣಿಸಬೇಕಾಗುತ್ತದೆ. ಬಿಳಿ ಗೂಬೆ ಅದು ಏನಾದರೂ ಮನೆಯ ಮೇಲೆ ಏನಾದರೂ ಕುಳಿತರೆ ಏನು ಫಲ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನಾವು ಇದು ಒಂದು ಮಾಂತ್ರಿಕ ಶಕ್ತಿಯನ್ನು ಹೊಂದಿರುವಂತಹ ಪಕ್ಷಿ ಅಂತಲೇ ಕರೀತಾರೆ. ಈ ಒಂದು ಪಕ್ಷಿ ಏನಾದರೂ ನಮ್ಮ ಮನೆಯ ಮೇಲೇನಾದರೂ ಕುಳಿತರೆ ಒಂದು ದುರದೃಷ್ಟಕರ ಪಕ್ಷಿ, ಮಾರಣಾಕಾರಕ ಅಂತಲೇ ನಾವು ಭಾವಿಸ್ಬೋದು. ಮನೆಯ ಮೇಲೆ ಕುಳಿತಾಗ ಆ ಅಲ್ಲಿ ಒಂದು ಮರಣ ಸೂಚನೆ ನೀಡುತ್ತದೆ. ಮನೆಯ ಯಜಮಾನನಿಗೆ ಅಥವಾ ಮನೆಯವರಿಗೆ ಕಷ್ಟ ಬರುತ್ತದೆ ಅಂತಲೇ ಒಂದು ಹೇಳ್ಬಹುದು. ಗೂಬೆಯು ಒಂದು ಕಾಂಪೌಂಡಿನ ಮೇಲೆ ಕುಳಿತರೆ, ಮನೆಯನ್ನು ಪ್ರವೇಶಿಸಿದರೆ ಅದು ಸಹ ಈ ಫಲವನ್ನೇ ಸಿಗುತ್ತದೆ ಅಂತ ಹೇಳ್ಬೋದು. ಗೂಬೆಯ ದೇಹದಲ್ಲಿ ಪ್ರೇತಗಳ ಸಂಚಾರ ಇರುವುದರಿಂದ ಸಂಚಾರ ಮಾಡ್ತವೆ ಅಂತ ಹೇಳ್ತಾರೆ. ಆದ್ದರಿಂದ ಅಶುಭ ಫಲ ಅಂತಲೇ ನಾವು ತಿಳಿಬೇಕಾಗುತ್ತದೆ. ಒಂದು ಮುನ್ಸೂಚನೆಯನ್ನು ನೀಡುತ್ತದೆ ಈ ಒಂದು ಗೂಬೆಯು. ನಮ್ಮ ಮನೆಯಲ್ಲಿ ಒಳಗೆ ಬಂದರೆ ಅಥವಾ ನಾವು ಈ ಒಂದು ಗೂಬೆಯನ್ನು ನಾವು ಬಿಳಿ ಬಣ್ಣದ ಗೂಬೆಗಳು ಮನೆಯೊಳಗೆ ಬಂದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ಹಾಗೆ ಎಲ್ಲಾದರೂ ಪ್ರಯಾಣ ಮಾಡುವಾಗ ಬಿಳಿ ಗೂಬೆ ಕಂಡ್ರೆ ಅದು ಅತ್ಯಂತ ಶುಭ ಸೂಚಕ. ನಾವು ಹೋಗಿರುವಂಥ ಕೆಲಸ ಕಾರ್ಯಗಳು ನೆರವೇರ್ತವೆ ಅಂತ ಹೇಳ್ಬಹುದು. ನಮ್ಮ ಒಂದು ಜೀವನದಲ್ಲಿ ಒಂದು ಸುಧಾರಣೆಯನ್ನು ನಾವು ಕಾಣಬಹುದು. ಬಿಳಿ ಗೂಬೆ ಒಂದು ಅತ್ಯಂತ ಶುಭ ಫಲ ನೀಡುವಂಥದ್ದಾಗಿದೆ. ಎಲ್ಲಾದರೂ ಕಂಡ್ರೆ ಅತ್ಯಂತ ಶುಭ. ನಮ್ಮ ಒಂದು ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದಾಗ ಒಂದು ಬಿಳಿ ಗೂಬೆಯನ್ನು ನೋಡಬೇಕು ನಾವು. ತುಂಬಾ ಶುಭ ಫಲ ಅದು. ಒಂದು ಶುಭ ಮತ್ತು ಅಶುಭ ಫಲ ಎರಡನ್ನು ಸೂಚಿಸುವಂತಹ ಹಕ್ಕಿಯಾಗಿದೆ ಇದು. ಒಂದು ವೇಳೆ ಏನಾದರೂ ನಾವು ಈ ಒಂದು ಗೂಬೆಯು ಮನೆಯೊಳಗೆ ಬಂದರೆ ಪ್ರವೇಶ ಮಾಡಿದರೆ ನಾವು ಆತಂಕ ಪಡುವಂಥ ಒಂದು ಏನೋ ಒಂದು ಇದು ಇಲ್ಲ ಅಂತಲೇ ಹೇಳ್ಬಹುದು. ನಾವು ಆವಾಗ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಮನೆಯಲ್ಲಿರುವಂಥವರ ಒಂದು ಜಾತಕವನ್ನು ತೋರಿಸಿ ನಾವು ಆಗ ಒಂದು ಜ್ಯೋತಿಷ್ಯರ ಹತ್ರ ಹೋಗ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಈ ರೀತಿಯಾಗಿ ಗೂಬೆ ಪ್ರವೇಶ ಮಾಡಿದೆ ಅಂತಂದು ಹೇಳಿದರೆ ಅವರು ಒಂದು ನೋಡಿಬಿಟ್ಟು ನಮ್ಮ ಜಾತಕವನ್ನೆಲ್ಲವನ್ನು ಸಹ ನೋಡಿ ಅದಕ್ಕೆ ಒಂದು ಪರಿಹಾರವನ್ನು ಸೂಚನೆಯನ್ನು ನೀಡ್ತಾರೆ. ಈ ಒಂದು ಗೂಬೆ ಮನೆಯೊಳಗೆ ಬಂದರೆ ಅಂತಲೇ ತಿಳಿಬೇಕಾಗುತ್ತದೆ. ಹಗಲಿನಲ್ಲಿಯೂ ಸಾಮಾನ್ಯವಾಗಿ ಪ್ರವೇಶ ಮಾಡೋದಿಲ್ಲ ಗೂಬೆಗಳು. ಇವು ರಾತ್ರಿ ಸಮಯದಲ್ಲಿಯೇ ಅತಿ ಹೆಚ್ಚಾಗಿ ಪ್ರವೇಶ ಮಾಡೋದ್ರಿಂದ ನಾವು ರಾತ್ರಿ ಟೈಮಲ್ಲಿ ಏನಾದರೂ ಒಂದು ವೇಳೆ ನಮ್ಮ ಮನೆಯ ಬಾಗಿಲೇನಾದರೂ ತೆಗೆದಿತ್ತಪ್ಪ ಅಂದಾಗ ಅವು ನಮ್ಮ ಮನೆಯಲ್ಲಿ ಏನಾದರೂ ಒಂದು ಅಶುಭ ಫಲ, ಒಂದು ಅಶುಭ ಅಂದರೆ ಏನಾದರೂ ಸೂಚನೆ, ಏನಾದರೂ ಕೆಟ್ಟದಾಗುತ್ತಪ್ಪ ಅನ್ನೋದು ಸೂಚನೆಯಾಗಿ ಈ ಒಂದು ಮನೆಯನ್ನು ಪ್ರವೇಶ ಮಾಡ್ತವೆ ಅಷ್ಟೇ ಅವು. ಇನ್ನು ಬಿಳಿ ಗೂಬೆ ನೋಡಿದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ಒಂದು ಬಿಳಿ ಗೂಬೆ ಅತ್ಯಂತ ಶುಭ ಫಲವನ್ನು ನೀಡುವಂತಹ ಒಂದು ಪಕ್ಷಿಯಾಗಿದೆ. ಇದು ನಾವು ಎಲ್ಲಿಗಾದರೂ ಹೋದಾಗ ಇದನ್ನು ನಮ್ಮ ಎದುರಿಗೆ ಏನಾದರೂ ಕಾಣ್ತಪ್ಪ ಅಂದರೆ ಆಗ ಅದು ನಾವು ಯಾವ ಒಂದು ಕೆಲಸ ಕಾರ್ಯಕ್ಕೆ ಹೋಗಿರ್ತೀವಿ ನೋಡಿ, ಆ ಒಂದು ಕೆಲಸ ಕಾರ್ಯಗಳು ನೆರವೇರ್ತವೆ ಅಂತಲೇ ನಾವು ತಿಳಿಬೇಕಾಗುತ್ತದೆ. ಸೊ ಗೂಬೆಯ ಬಗ್ಗೆ ನಾವು ನಮ್ಮ ಮನೆಯಲ್ಲಿ ಪ್ರವೇಶ ಮಾಡಿದರೆ ಏನೆಲ್ಲ ಫಲಗಳಿದ್ದಾವೆ ಅನ್ನೋದನ್ನು ನಾವು ತಿಳಿದಂತಾಗಿದೆ. ಈ ಒಂದು ಗೂಬೆಯು ಒಂದು ಎರಡೂ ಫಲವನ್ನು ನೀಡುವಂತಹ ಹಕ್ಕಿಯಾಗಿದೆ. ಇದು ಶುಭ ಫಲವನ್ನು ಸೂಚಿಸುತ್ತದೆ, ಅಶುಭ ಫಲವನ್ನು ಸೂಚಿಸುತ್ತದೆ. ಆದರೆ ಬಿಳಿ ಗೂಬೆ ನೋಡಿದರೆ ಶುಭ ಫಲ, ಬೇರೆ ಕಲರಿನ ಗೂಬೆಗಳು ನೋಡಿದರೆ ಅವು ಅಶುಭ ಫಲ ಅಂತ ನಾವು ತಿಳಿಬೇಕಾಗುತ್ತದೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗೂ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಒಂದು ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.